ಮಹಾಕಾಲನ ನಿಮಿತ್ತ ಮಾರನ ಕ್ರಮ. ಉನ್ಮತ್ತ ಭೈರವಿ ಕೇಳಿದಳು, ಹೇ ದೇವೇಶ, ನೀನು ತ್ರಿಲೋಕಗಳಿಗೂ ಭಯದಾತ ಹಾಗೂ ಸಕಲರಿಂದಲೂ ವಂದನೀಯನಾಗಿರುವೆ. ನೀನು ದೇವ ಮಾರನ ವಿಧಾನ ಹಾಗೂ ವಿರಣಗಳ ಸಿದ್ಧಿಯ ಉಪಯೋಗವನ್ನು ತಿಳಿಸುವ ಕೃಪೆ ಮಾಡು. ಉನ್ಮತ್ತ ಭೈರವ ಹೇಳಿದ, ಹೇ ದೇವಿ, ಈಗ ನಾನು ನಿನಗೆ ಒಂದು ಯುಕ್ತಿಯನ್ನು ತಿಳಿಸುತ್ತೇನೆ. ಅದರ ಮೂಲಕ ದೇವತೆಗಳ ಮಾರಣವಾಗಿ ಅವರ ಶಿರ ವಿರ್ಧನವಾಗುತ್ತದೆ ಹಾಗೂ ಅವರ ಶರೀರದ ಶೋಷಣೆ ಕೂಡ ಆಗುತ್ತದೆ. ವಾಮಪಾದದಿಂದ ಆಕ್ರಮಣ ಮಾಡುತ್ತಾ ಸಾಧಕನು 10 ಸಹಸ್ರ ಸಂಖ್ಯೆಯಲ್ಲಿ ಅನುಷ್ಠಾನ ಮಾಡಬೇಕು. ಈ ಪ್ರಕ್ರಿಯೆಯ ಫಲವಾಗಿ ಸ್ವಯಂ ಉಮಾದೇವಿ ಅಭಿಮುಖಳಾಗುತ್ತಾಳೆ ಹಾಗೂ ತನ್ನ ಆರಾಧಕನಿಗೆ ವಿವಿಧ ಪ್ರಕಾರದ ರಸಾಯನ ಪದಾರ್ಥ, ದಿವ್ಯ ಭೋಜ್ಯ ವಸ್ತುಗಳು ಹಾಗೂ ಧನಾದಿಯನ್ನು ಕರುಣಿಸುತ್ತಾಳೆ. ವಾಮಪಾದದಿಂದ ಆಕ್ರಮಣ ಮಾಡುತ್ತಾ ಈ ಕೆಳಗೆ ಉಲ್ಲೇಖಿತ ಮಂತ್ರವನ್ನು 8 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಬೇಕು. ಓಂ ಜ್ವಲ ಜ್ವಲ ವಜ್ರೇನ ಮಾರಾಯ ಮಾರಾಯ ಅಮುಕ ಭೂತಿನಿಂ ಕೋಂ ಕೋಂ ಪಟ್. ಈ ಮಂತ್ರದಲ್ಲಿ ಅಮುಕ ಎಂದಿರುವ ಸ್ಥಾನದಲ್ಲಿ ಸಾಧ್ಯ ಭೂತನಿಯ ಹೆಸರು ಸೇರಿಸಿ ಉಚ್ಚಾರ ಮಾಡಬೇಕು. ಈ ಮಂತ್ರ ಜಪದಿಂದ ಭೂತನಿಯ ಸಿದ್ಧಿ ಆಗುತ್ತದೆ. ಒಂದು ವೇಳೆ ಸಿದ್ಧಿಕರ್ಮ ಅಸಫಲವಾದರೆ ಭೂತನಿಯ ಜೀವನ ಅಂತ್ಯವಾಗುತ್ತದೆ. ಗೋರಂಜನ ಹಸುವಿನ ಮಸ್ತಕದಲ್ಲಿ ನಿರ್ಮಿತವಾಗುವ ಒಂದು ಹಳದಿ ವರ್ಣದ ವಸ್ತುದಿಂದ ಶ್ರೀ ಲಕ್ಷ್ಮೀದೇವಿ ಒಂದು ಪ್ರತಿಮೆಯನ್ನು ನಿರ್ಮಿಸಬೇಕು. ನಂತರ ಅದಕ್ಕೆ ಎಡಪಾದದಿಂದ ಆಘಾತಿಸಿ 10 ಸಹಸ್ರ ಸಂಖ್ಯೆಯಲ್ಲಿ ಮಂತ್ರ ಜಪ ಮಾಡಬೇಕು. ಇದರಿಂದ ಸಾಧಕನ ಸಮೀಪದಲ್ಲಿ ಸ್ವಯಂ ಲಕ್ಷ್ಮೀದೇವಿ ಪ್ರಕಟಳಾಗುತ್ತಾಳೆ. ಆಕೆ ಪ್ರಕಟಳಾದಾಗ ಶೀಘ್ರ ಆಕೆಗೆ ಪುಷ್ಪಾಸನ ಪ್ರದಾನಿಸಿ ಅವಶ್ಯ ಆಕೆಯ ಸತ್ಕಾರ ಮಾಡಬೇಕು. ಆಕೆಯ ವರ ಬೇಡುವಂತೆ ಸಾಧಕನಿಗೆ ಹೇಳಿದಾಗ ಸಾಧಕನು ಆಕೆಯನ್ನು ಪತ್ನಿ ಸ್ವರೂಪದಲ್ಲಿ ಪ್ರಾಪ್ತಳಾಗುವಂತೆ ಪ್ರಾರ್ಥನೆ ಮಾಡಬೇಕು. ದೇವಿಯ ಸಂತುಷ್ಟಿಯಿಂದ ಸಾಧಕನ ಸಕಲ ಇಚ್ಛೆಗಳ ಈಡೇರಿ ರಾಜ್ಯದ ಪ್ರಾಪ್ತಿಯಾಗುತ್ತದೆ. ಈ ಮೇಲೆ ಹೇಳಿದ ವಿಧಾನದಿಂದಲೇ ಎಡಪಾದದಿಂದ ಭೈರವಿಯನ್ನು ಪ್ರಹಾರಗೊಳಿಸುತ್ತಾ ಸಾಧಕನು 10 ಸಹಸ್ರ ಸಂಖ್ಯೆಯಲ್ಲಿ ಮಂತ್ರ ಜಪ ಮಾಡಬೇಕು. ತದನಂತರ ಭೈರವಿ ಆಗಮಿಸಿ ತಕ್ಷಣ ಸಾಧಕನ ಸೇವಕಿಯಾಗುತ್ತಾಳೆ. ಈ ಮೇಲೆ ನಿರೂಪಿತ ವಿಧಾನಾನುಸಾರ ಚಾಮುಂಡಾದೇವಿಯನ್ನು ಕೂಡ ವಾಮಪಾದದಿಂದ ತಾಡನ ಮಾಡುತ್ತಾ 10 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಿದರೆ ಚಾಮುಂಡಾ ಸಾಧಕನ ಆಧೀನಳಾಗುತ್ತಾಳೆ. ಈ ಮೇಲಿನ ವಿಧಿಯಂತೆ ಸಮಸ್ತ ದೇವತೆಗಳ ಪೂಜೆ ಮಾಡಬೇಕು. ಶಿವಲಿಂಗದ ಪುಷ್ಪಾರ್ಚನೆ ಮಾಡಿ 8 ಸಹಸ್ರ ಜಪ ಮಾಡಬೇಕು. ಮೊದಲು ಹೇಳಿದಂತೆಯೇ ಎಡಪಾದದಿಂದ ಆಘಾತ ಮಾಡುತ್ತಾ 7 ದಿನಗಳವರೆಗೆ ನಿರಂತರ ಜಪ ಮಾಡಿದರೆ ಸ್ವಯಂ ಶಿವಭಗವಂತ ಕೂಡ ಆಗಮಿಸಿ ಸಾಧಕನ ಇಚ್ಛೆಗಳನ್ನು ಈಡೇರಿಸಿ ಅವನಿಗೆ ರಾಜ್ಯ ವೈಭವವನ್ನು ಪ್ರದಾನಿಸುತ್ತಾನೆ. ಒಂದು ವೇಳೆ ದೇವತೆ ಹೀಗೆ ಮಾಡದಿದ್ದರೆ ಅವಶ್ಯ ಅವರ ಮರಣ ಸಂಭವಿಸುತ್ತದೆ ಅಥವಾ ಅವರ ಶರೀರ ಕ್ಷೀಣವಾಗುತ್ತದೆ. ಈ ಮೊದಲು ವರ್ಣಿತ ಪ್ರಕಾರದಿಂದಲೇ ಎಡಪಾದದಿಂದ ಪ್ರತಾಡನ ಮಾಡುತ್ತಾ 7 ದಿನಗಳವರೆಗೆ 8 ಸಹಸ್ರ ನಾರಾಯಣ ಮಂತ್ರ ಓಂ ನಮೋ ನಾರಾಯಣಾಯ ಇದರ ಜಪ ಮಾಡಬೇಕು. ಇದರ ಫಲವಾಗಿ ದೇವತೆ ಸಾಧಕನ ಸಮ್ಮುಖ ಸೇವಕನ ಸದೃಶವಾಗಿ ಇಚ್ಛಿತ ಪದಾರ್ಥ ಪ್ರದಾನಿಸುತ್ತಾನೆ. ಒಂದು ವೇಳೆ ಹೀಗೆ ಸಂಭವಿಸದಿದ್ದರೆ ದೇವ ಶರೀರದ ಸೃಷ್ಟೀಕರಣವಾಗುತ್ತದೆ ಅಥವಾ ಮರಣ ಸಂಭವಿಸುತ್ತದೆ. ಮೊದಲಿನಂತೆಯೇ ಸಾಧಕನು ವಾಮಪಾದದಿಂದ ಆಘಾತಿಸುತ್ತಾ 8 ಸಹಸ್ರ ಸಂಖ್ಯೆಯಲ್ಲಿ ಬ್ರಹ್ಮ ಮಂತ್ರ ಓಂ ನಮೋ ಬ್ರಹ್ಮದೇವಾಯ ಇದರ ಜಪ ಮಾಡಬೇಕು. ಇದರಿಂದ ಬ್ರಹ್ಮದೇವನು ಕೂಡ ಸಾಧಕನ ಸೇವಕನಾಗುತ್ತಾನೆ. ಒಂದು ವೇಳೆ ಹೀಗಾಗದಿದ್ದರೆ ಅವರ ಕಾಲನಿಗೆ ಗ್ರಾಸವಾಗುತ್ತಾರೆ. ಅವರ ಶರೀರವನ್ನು ಶುಷ್ಕತೆ ಆವರಿಸುತ್ತದೆ. ಎಡಪಾದದಿಂದ ಆಘಾತ ಮಾಡುತ್ತಾ 7 ದಿನಗಳವರೆಗೆ ಆದಿತ್ಯ ಮಂತ್ರ ಜಪವನ್ನು 8 ಸಹಸ್ರ ಸಂಖ್ಯೆಯಲ್ಲಿ ಮಾಡುವುದರಿಂದ ಆದಿತ್ಯ ದೇವ ಸಿದ್ಧಿಯನ್ನು ಪ್ರದಾನಿಸುತ್ತಾನೆ. ಅನ್ಯಥಾ ಆತನ ಜೀವನ ಲೀಲೆ ಸಮಾಪ್ತಿಯಾಗುತ್ತದೆ. ಇದೇ ಕ್ರಮದಿಂದ 7 ದಿನಗಳವರೆಗೆ 8 ಸಹಸ್ರ ಸಂಖ್ಯೆಯಲ್ಲಿ ಚಂದ್ರ ಮಂತ್ರದ ಜಪ ಮಾಡಿದರೆ ಚಂದ್ರದೇವನು ಸಾಧಕನಿಗೆ ನಿತ್ಯ 1 ಫಲದಷ್ಟು ಸುವರ್ಣವನ್ನು ಪ್ರದಾನಿಸುತ್ತಾನೆ. ಹೀಗೆ ಮಾಡದಿದ್ದರೆ ಆತನ ಮೃತ್ಯು ಅನಿವಾರ್ಯವಾಗುತ್ತದೆ. ಮೇಲೆ ಹೇಳಿದ ಪ್ರಕಾರದಿಂದಲೇ ವಾಮಪಾದದಿಂದ ಆಘಾತಿಸುತ್ತಾ 7 ದಿನಗಳವರೆಗೆ ಭೈರವ ಮಂತ್ರವನ್ನು 8 ಸಹಸ್ರ ಸಂಖ್ಯೆಯಲ್ಲಿ ಜಪ ಮಾಡಬೇಕು. ಜಪದ ಸಮಾಪ್ತಿಯಾದಾಗ ಪೂಜೆ ನೆರವೇರಿಸಿದ ನಂತರ ನರತೈಲದಿಂದ ದೀಪದಾನ ಹಾಗೂ ನರಮಾಂಸದಿಂದ ಧೂಪದಾನ ಮಾಡಬೇಕು. ತದನಂತರ ಮಾಂಸದಿಂದಲೇ ನೈವೇದ್ಯ ಅರ್ಪಿಸಿ ಪೂಜೆ ಮಾಡಬೇಕು. ಈ ಪ್ರಕ್ರಿಯೆಯ ಫಲವಾಗಿ ಅರ್ಧರಾತ್ರಿಯ ನಂತರ ಒಂದು ಘನಘೋರ ಶಬ್ದ ಗುಂಚಿತವಾಗುತ್ತದೆ. ತದನಂತರ ಅಟ್ಟಹಾಸದ ಸ್ವರದಲ್ಲಿ ಪುನಃ ನಾನು ನಿನ್ನನ್ನು ಭಕ್ಷಿಸುತ್ತೇನೆ ಎಂದು ಕೇಳಿಸುತ್ತದೆ. ಆದಾಗ್ಯೂ ಆರಾಧಕನು ಭಯಗ್ರಸ್ತನಾಗದೆ ನಿರಂತರವಾಗಿ ಕ್ರೋಧ ಭೈರವನ ಮಂತ್ರ ಜಪ ಮಾಡಬೇಕು. ಮಂತ್ರವನ್ನು ಸ್ಮರಿಸುವುದರ ಫಲವಾಗಿ ದೇವತೆಗಳು ಸ್ಥಿರಚಿತ್ತರಾಗಿ ಸಾಧಕನ ಅಭಿಲಾಷೆಗಳನ್ನು ಪೂರ್ಣಗೊಳಿಸಿ ತ್ರೈಲೋಕ್ಯದ ರಾಜ್ಯವನ್ನು ಕೂಡ ಪ್ರದಾನಿಸುತ್ತಾರೆ. ಈ ಪ್ರಕಾರ ಸಿದ್ಧಿಯನ್ನು ಹೊಂದಿದ ನಂತರ ಸಮಸ್ತ ಲೌಕಿಕ ದೇವತೆ
ಪಿಶಾಚಾದಿ ಗಣಗಳ ಕ್ರೋಧ ಮಂತ್ರದಿಂದ ಪೀಡಿತರಾಗಿ ವಿನಾಶ ಹೊಂದುತ್ತಾರೆ. ವಿಶೇಷ ಸೂರ್ಯ ಮಂತ್ರ, ಚಂದ್ರ ಮಂತ್ರ, ಭೈರವ ಮಂತ್ರ ಮುಂತಾದವುಗಳ ಉಲ್ಲೇಖವನ್ನು ಹಿಂದಿನ ಅಧ್ಯಾಯದಲ್ಲಿ ಮಾಡಲಾಗಿದೆ. ಮೊದಲು ಹೇಳಿದಂತೆ ಎಡಪಾದದಿಂದ ಆಘಾತಿಸುತ್ತಾ ನಂಟೇಶ್ವರ ಮಂತ್ರದ ಜಪ ಮಾಡಬೇಕು. ಜಪದ ಸಮಾಪ್ತಿಯಾದಾಗ ಸಾಧಕನ ನಿಕಟ ನಂಟೇಶ್ವರನ ಆಗಮನವಾಗುತ್ತದೆ ಹಾಗೂ ಆತನ ಸೇವಕನಂತೆ ವರ್ತಿಸತೊಡಗುತ್ತಾನೆ. ಹೀಗೆ ಮಾಡದಿದ್ದರೆ ಅವಶ್ಯ ಅವನು ಮೃತ್ಯು ಸಂಭವಿಸುತ್ತದೆ. ಮೊದಲು ವರ್ಣಿತ ರೀತ್ಯಾನುಸಾರ ವಾಮಪಾದದಿಂದ ಆಘಾತಿಸುತ್ತಾ ಉಪಾಸಕನು 7 ದಿನಗಳವರೆಗೆ ನಿಯಮಿತವಾಗಿ 8 ಸಹಸ್ರ ಸಂಖ್ಯೆಯಲ್ಲಿ ಮಹಾಕಾಲನ ಮಂತ್ರ ಜಪ ಮಾಡಬೇಕು. ಅದರ ಫಲವಾಗಿ ಮಹಾಕಾಲನು ತನ್ನ ಪರಿವಾರದ ಜನರ ಸಹಿತ ಆಗಮಿಸಿ ಆರಾಧಕನ ಅಧೀನನಾಗುತ್ತಾನೆ. ಈ ನಿಯಮದ ವಿರುದ್ಧ ಕಾರ್ಯನಿರ್ವಹಿಸಿದರೆ ಆತನೂ ಕಾಲನಿಗೆ ಗ್ರಾಸವಾಗುತ್ತಾನೆ. ಯಾವುದಾದರೂ ಶಿವಮಂದಿರದಲ್ಲಿ ಈ ಮೇಲೆ ವರ್ಣಿತ ವಿಧಾನದಂತೆ 7 ದಿನಗಳವರೆಗೆ ಪ್ರತಿನಿತ್ಯ 10 ಸಹಸ್ರ ಸಂಖ್ಯೆಯಷ್ಟು ಚತುರ್ಮುಖ ಬ್ರಹ್ಮನ ಮಂತ್ರ ಜಪ ಮಾಡಬೇಕು. ಅನುಷ್ಠಾನ ಪೂರ್ಣವಾದಾಗ ಬ್ರಹ್ಮದೇವನು ತನ್ನ ಪರಿವಾರದ ಸದಸ್ಯರೊಡನೆ ಸಾಧಕನ ಸಮ್ಮುಖ ಪ್ರಕಟನಾಗಿ ಸೇವಕನಂತೆ ಆಚರಣೆ ಮಾಡುತ್ತಾನೆ. ಇದರೊಡನೆ ಆತನು ಸಾಧಕನ ಪೀಠದಲ್ಲಿ ಕೂಡಿರಿಸಿಕೊಂಡು ಸ್ವರ್ಗಪುರಿಯ ಕೂಡ ಕರೆದೊಯ್ಯುತ್ತಾನೆ. ಜೊತೆಗೆ ಊರ್ವಶಿ ಅಪ್ಸರೆಯರಿಂದ ಉಪಾಸಕನಿಗೆ ವಿವಿಧ ಪ್ರಕಾರದ ಸುಸ್ವಾದ ಭೋಜ್ಯ ಪದಾರ್ಥಗಳು ಕೂಡಿಸಿ ಅವನ ಸಮಸ್ತ ಇಚ್ಛೆಗಳನ್ನು ಈಡೇರಿಸುತ್ತಾನೆ. ಈ ಪ್ರಕಾರ ಮಾಡದಿದ್ದರೆ ನಿಶ್ಚಿತವಾಗಿಯೂ ಆತನ ಮರಣ ಕೂಡ ಸಂಭವಿಸುತ್ತದೆ. ಈ ವಚನ ಕ್ರೋಧರಾಜನಿಂದ ಪದೇ ಪದೇ ಹೇಳಲ್ಪಟ್ಟಿದೆ. ಅದರಿಂದ ಕ್ರೋಧರಾಜನ ಕುರಿತು ಭಕ್ತಿ ಭಾವನೆಯ ಸಮನ್ವಯದಿಂದ ಮನುಷ್ಯನಿಗೆ ಸಂಪೂರ್ಣ ಸಿದ್ಧಿ ಹಸ್ತಗತವಾಗುತ್ತದೆ.